ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು GK ಸೀರೀಸ್ನ ಶುರು ಮಾಡಿದ್ವಿ. ಇಲ್ಲಿವರೆಗೂ ಟೋಟಲ್ ಆಗಿ 8 ಎಪಿಸೋಡ್ಸ್ನ ಕವರ್ ಮಾಡಿದೀವಿ. ಇದು 9ನೇ ಎಪಿಸೋಡ್ ಆಗಿರುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಶನ್ ನೋಡೋಣ. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇದು ಯೂಸ್ಫುಲ್ ಆಗ್ತಿದೆ ಅಂತ ಅನ್ಕೊಂತಿದ್ದೀನಿ. ಸೊ ಯಾಕಂದ್ರೆ GK ಕ್ವಶನ್ಸ್ ನಮಗೆ ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ ಕೂಡ ಕೇಳ್ತಾ ಹೋಗ್ತಾರೆ. ಫಸ್ಟ್ ಕ್ವಶನ್ ನೋಡೋಣ. ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ಜಿಲ್ಲೆಗಳನ್ನು ಅವುಗಳ ಜನಸಂಖ್ಯಾ ಸಾಂದ್ರತೆಗೆ ಅನುಗುಣವಾಗಿ ಜೋಡಿಸಿ ಅಂತ ಕೇಳಿದರೆ. ಸೊ ನಮಗೆ ಜನಸಂಖ್ಯಾ ಸಾಂದ್ರತೆ ಅಂದ್ರೇನೆ ಬೇರೆ, ಮತ್ತೆ ಜನಸಂಖ್ಯೆ ಹೆಚ್ಚಿರೋ ಪ್ರದೇಶ ಅಂದ್ರೇನೆ ಬೇರೆ ಇರುತ್ತೆ. ಸೊ ಇಲ್ಲಿ ಕೇಳಿರೋದು ಯಾವುದು? ಪಾಪ್ಯುಲೇಷನ್ ಡೆನ್ಸಿಟಿನ ಇಲ್ಲಿ ಕೇಳಿರುವಂತದ್ದು. ಸೊ ಡಿಸ್ಟ್ರಿಕ್ಟ್ಗಳು ನೋಡೋದಾದ್ರೆ ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರ್. ಸೊ ಅದನ್ನ ನಾವು ಏರಿಕೆ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಜೋಡಿಸ್ಬೇಕಾಗತ್ತೆ. ಸೊ ಫಸ್ಟ್ ಯಾವ್ದಪ್ಪ ರೈಟ್ ಆನ್ಸರ್ ಅಂತ ಅಂದ್ರೆ ಯಾದಗಿರಿ, ರಾಯಚೂರು, ಗುಲ್ಬರ್ಗ, ಬೀದರ್. ಸೊ ಹಾಗಾದ್ರೆ ಇದರಲ್ಲಿ ಜನಸಂಖ್ಯಾ ಸಾಂದ್ರತೆ ಅಂತ ಬಂತು ಅಂದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇದೆ ಅಂತ ನೋಡೋದಾದ್ರೆ ಯಾದಗಿರಿಲಿ 223 ಇದೆ, ರಾಯಚೂರಲ್ಲಿ 228, ಗುಲ್ಬರ್ಗದಲ್ಲಿ 234, ಹಾಗೆ ಬೀದರಲ್ಲಿ 313. ನೆಕ್ಸ್ಟ್ ಕ್ವಶನ್ ನೋಡೋಣ. ಟೋಂಬೆಲುಗಳು ಇದರಿಂದ ರಚನೆಯಾಗುತ್ತದೆ ಅಂತ ಕೇಳಿದ್ರೆ. ಸೊ ಪ್ರತಿಯೊಂದು ಕೂಡ ಇಲ್ಲಿ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಯಾವ್ದಾವ್ದು ಮಾರುತ ಇರ್ಬೋದು, ಅಲೆಗಳಿರ್ಬೋದು, ಹಿಮನದಿ ಇರ್ಬೋದು, ನೀರಿರ್ಬೋದು, ಹೌದಲ್ವಾ? ಸೊ ಪ್ರತಿಯೊಂದು ಅದ್ರದ್ದೇ ಆದ ಒಂದು ಭೂ ಸ್ವರೂಪನ ಅದು ನಿರ್ಮಾಣ ಮಾಡುತ್ತೆ. ಸೊ ಹಾಗಾದ್ರೆ ಟೋಂಬುಲು ಅಂತ ನೋಡೋದಾದ್ರೆ ಇದು ಯಾವ ಏಜೆಂಟ್ ಇಂದ ನಿರ್ಮಾಣಗೊಂಡಿದೆ ಅನ್ನೋದನ್ನ ಇದು ಕೇಳಿರುವಂತದ್ದು ಈ ಕ್ವಶನ್ ಅಲ್ಲಿ. ಸೊ ಆನ್ಸರ್ ಯಾವ್ದಪ್ಪ ಅಂತ ಅಂದ್ರೆ ಅಲೆಗಳು, ವೇವ್ಸ್ ಇಂದ ಇದು ಫಾರ್ಮೇಶನ್ ಆಗಿದೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ನಿಮಗೆ ಒಂದೇನಂದ್ರೆ ಪಿಕ್ ಹಾಕಿದೀನಿ ಅಂತ ಅಂದ್ರೆ ಪಿಕ್ಚರ್ ಹಾಕಿದೀನಿ ಟೋಂಬುಲು ಅಂದ್ರೆ ಹೇಗಿರುತ್ತೆ ಅನ್ನೋದಂತ. ಓಕೆನಾ? ಸೊ ನೋಡಿ ಇಲ್ಲಿ ಈ ತರ ಬಂದಿರುತ್ತಲ್ವಾ? ಸೊ ಇದನ್ನ ನಾವು ಟೋಂಬೆಲು ಅಂತ ಹೇಳ್ತೀವಿ. ಸೊ ನಾವು ಒಂದು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಸಾಗರದಲ್ಲಿ ಬಂತು ಅಂದಾಗ ಒಂದು ಡೆಪೋಸಿಷನಲ್ ಫಾರ್ಮ್ಸ್ ಗಳು ಕೂಡ ನೋಡ್ತೀವಿ ನಾವು, ಇನ್ನೊಂದು ಸವೆತ ಅಂತಂದ್ರೆ ಎರೋಷನಲ್ ಫಾರ್ಮ್ಸ್ ಗಳು ಕೂಡ ನಾವು ನೋಡ್ತೀವಿ. ಸೊ ಅಲ್ಲಿ ಎಕ್ಸಾಂಪಲ್ ಆಗಿ ನಾವು ತಗೊಂಡಾಗ ಅಂದ್ರೆ ವೇವ್ಸ್ ಇಂದ ಭೂರೂಪಗಳು ಏನೇನು ಲ್ಯಾಂಡ್ ಫಾರ್ಮ್ಸ್ ಗಳು ಏನೇನ್ ಕ್ರಿಯೇಟ್ ಆಗಿದೆಯೋ ಅದು ಸವೆತ ಅಂತ ಬಂತು ಅಂದಾಗ, ಎರೋಷನ್ ಅಂತ ಬಂತು ಅಂದಾಗ ಯಾವ್ಯಾವ ತರದ್ದು ಲ್ಯಾಂಡ್ ಫಾರ್ಮ್ಸ್ ಗಳು ಕ್ರಿಯೇಟ್ ಆಗತ್ತಪ್ಪ ಅಂತ ಅಂದ್ರೆ ಒಂದು ಸಮುದ್ರ ಸ್ಟ್ಯಾಕ್ ಇರ್ಬೋದು, ಮತ್ತೆ ಸಮುದ್ರ ಆರ್ಕ್, ಸಮುದ್ರ ಗುಹೆ, ವೇವ್ ಬಿಲ್ಟ್ ಟೆರಾಸ್ ಇರ್ಬೋದು, ಮತ್ತೆ ನಾಚ್ ಕ್ಲಿಫ್. ಇಷ್ಟು ಕೂಡ ಎರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಗೆ ಎಕ್ಸಾಂಪಲ್ ಆಗಿದೆ. ಸೊ ಹಾಗಾದ್ರೆ ಡೆಪೋಸಿಷನಲ್ ಗೆ ಯಾವ್ದಾವ್ದು ಎಕ್ಸಾಂಪಲ್ ಆಗಿದ್ಯಪ್ಪ ಅಂತ ಅಂದ್ರೆ ಟೋಂಬೆಲೋ ಆಗ್ಲೇ ಹೇಳಿದ ಹಾಗೆ, ಬ್ಯಾರಿಯರ್ ಸ್ಪಿಟ್, ಬೇ ಬ್ಯಾರಿಯರ್, ಲಗೂನ್, ಬೀಚ್, ಮತ್ತೆ ಟೈಡಲ್ ಒಳಹರಿವು ಅಂತ ಹೇಳಿರುವಂತದ್ದು. ಸೊ ಇಲ್ಲಿ ನಾವು ನೋಡೋದಾದ್ರೆ ಜಿಯೋಗ್ರಫಿ ಓದೋಷ್ಟು ತುಂಬಾ ಇದೆ. ನಾವು ಫಿಸಿಕಲ್ ಜಿಯೋಗ್ರಫಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಬೇರೆ ಜಿಯೋಗ್ರಫಿನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು. ಜಿಯೋಗ್ರಫಿನ ಎರಡಾಗಿ ಅಷ್ಟೇ ಡಿವೈಡ್ ಮಾಡ್ತೀವಿ, ಒಂದು ಹ್ಯೂಮನ್ ಜಿಯೋಗ್ರಫಿ, ಇನ್ನೊಂದು ಫಿಸಿಕಲ್ ಜಿಯೋಗ್ರಫಿ. ನಮ್ಮ ಓದ್ಲಿಕ್ಕೆ ಅನುಗುಣವಾಗಿ ನಾವು ಅದನ್ನ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿ, ಕರ್ನಾಟಕ ಫಿಸಿಕಲ್ ಜಿಯೋಗ್ರಫಿ, ಮತ್ತೆ ವರ್ಲ್ಡ್ ಫಿಸಿಕಲ್ ಜಿಯೋಗ್ರಫಿ ಅಂತ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಫಿಸಿಕಲ್ ಜಿಯೋಗ್ರಫಿಗೆ ಇದು ರಿಲೇಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಸೊ ಯಾರ್ಯಾರು ಮಾರ್ನಿಂಗ್ ಬ್ಯಾಚ್ ಟೈಮಿಂಗ್ಸ್ ಅಲ್ಲಿ ಅಂದ್ರೆ ಮಾರ್ನಿಂಗ್ ಅಲ್ಲಿ ನಂಗೆ ಓದೋಕ್ ಆಗ್ತಿಲ್ಲ, ಟೈಮ್ ಶಾರ್ಟೇಜ್ ಆಗ್ತಿದೆ ಅನ್ನೋರು, ನಾವು ಈವ್ನಿಂಗ್ ಬ್ಯಾಚ್ ನ ಅನೌನ್ಸ್ ಮಾಡಿದೀವಿ ಏಪ್ರಿಲ್ 13th ಇಂದ. ಓಕೆನಾ? ಸೊ ಅದರಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಅಥವಾ ಹೌಸ್ ವೈಫ್ಸ್ ಇರ್ತಾರೆ, ಮತ್ತೆ ವರ್ಕ್ ಪ್ರೊಫೆಷನಲ್ಸ್ ಇರ್ತಾರೆ. ಈ ಮೇಜರ್ ಈ 3 ಕ್ಯಾಟಗರೀಸ್ಗೆ ಆಕ್ಚುಲಿ ಏನು ಮಾರ್ನಿಂಗ್ ಟೈಮಿಂಗ್ಸ್ ಅಲ್ಲಿ ಓದೋದಕ್ಕೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ ಅಂತಾನೆ ಈವ್ನಿಂಗ್ ಬ್ಯಾಚ್ ನಾವು ಶುರು ಮಾಡಿದ್ವಿ. ಅಂಡ್ ಇದು ವೆರಿ ಅಫೋರ್ಡಬಲ್ ಪ್ರೈಸ್ ಇದೆ. ಸೊ ನಿಮ್ಗೆ ಆನ್ಲೈನ್ ಅಂತ ತಗೊಂಡಾಗ 8K ಇದೆ, ಅಂಡ್ ಆಫ್ಲೈನ್ ಅಂತ ತಗೊಂಡಾಗ 10K ಇದೆ. ನಿಮ್ಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಫಾರ್ಮೆಟ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಇದು ನಿಮಗೆ ಫೌಂಡೇಶನ್ ಕೋರ್ಸ್ ಆಗುತ್ತೆ. KS ಪ್ರಿಲಿಮ್ಸ್, ಗ್ರೂಪ್ ಸಿ, FDSD, PC, PSI, PDO ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ನಾವು ಇದನ್ನ ಫೌಂಡೇಶನ್ ಬ್ಯಾಚ್ ಆಗಿ ಅನೌನ್ಸ್ ಮಾಡ್ತಿದ್ದೀವಿ. ನಿಮಗೆ 12th ಕ್ಲೋಸ್ ಆಗ್ತಿದೆ ಅಡ್ಮಿಷನ್. ಓಕೆನಾ? ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಿನ ಯಾವ ರೀತಿಯ ನಿರುದ್ಯೋಗದ ಅಡಿಯಲ್ಲಿ ಹೆಚ್ಚು ಜನರು ನಿಜವಾಗಿ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತಿದ್ದಾರೆ ಅಂತ ಕೇಳಿದ್ದಾರೆ. ಸೊ ನಾವು ಅನ್ಎಂಪ್ಲಾಯ್ಮೆಂಟ್ ಅಂತ ತಗೊಂಡಾಗ ಅಲ್ಲಿ ಮೇಜರ್ ಆಗಿ ನಮಗೆ ಕ್ವಶನ್ ರೈಸ್ ಆಗೋದೇ ಟೈಪ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ, ಹೌದಲ್ವಾ? ಸೊ ಅದನ್ನ ನಾವು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದರೆ, ಕೆಳಗಿನ ಯಾವ ರೀತಿಯ ನಿರುದ್ಯೋಗದ ಅಡಿಯಲ್ಲಿ ಹೆಚ್ಚು ಜನರು ನಿಜವಾಗಿ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತಿದ್ದಾರೆ ಅಂತ ಅಂದ್ರೆ ಅಲ್ಲಿ ಅಷ್ಟು ರಿಕ್ವೈರ್ಮೆಂಟ್ ಇಲ್ಲ, ಆದ್ರೂ ಕೂಡ ಅಲ್ಲಿ ಅಷ್ಟು ಜನ ಇದರ ಅಷ್ಟು ಜನ ವರ್ಕ್ ಮಾಡ್ತಿದ್ದಾರೆ. ಸೊ ಇದನ್ನ ಯಾವ ಟೈಪ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕೇಳ್ತಿರುವಂತದ್ದು, ಇದು ಮಾರುವೇಷದ ನಿರುದ್ಯೋಗ, ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೇವೆ. ಏನ್ ಹಾಗಂದ್ರೆ ಇದನ್ನ ಎಲ್ಲಿ ನೋಡ್ತೀವಪ್ಪ ಅಂತ ನೋಡೋದಾದ್ರೆ ಮೇಜರ್ ಆಗಿ ಇದು ಕೃಷಿಲಿ ನೋಡ್ತಾ ಹೋಗ್ತೇವೆ. ಏನಕ್ಕೆ ಇದು ಕಾರಣ, ಯಾಕೆ ಕೃಷಿಲಿ ಅಷ್ಟು ಜನರು ತೊಡಗಿಸ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಜನಸಂಖ್ಯೆ
ಕ್ಷಿಪ್ರ ಬೆಳವಣಿಗೆ ಒಂದು ಹೌದು, ಜನಸಂಖ್ಯೆ ತುಂಬಾ ಜಾಸ್ತಿ ಆಗ್ತಿದೆ ಅಂಡ್ ಇವಾಗ ವರ್ಲ್ಡ್ ಅಲ್ಲಿ ನಂಬರ್ 1 ಅಲ್ಲಿ ಇದೆ ಇಂಡಿಯಾ, ಹೌದಲ್ವಾ. ಮತ್ತೆ ಪರ್ಯಾಯ ಉದ್ಯೋಗಾವಕಾಶಗಳ ಕೊರತೆ, ನಮ್ಗೆ ಪ್ರಾಪರ್ ಆಗಿ ಎಂಪ್ಲಾಯ್ಮೆಂಟ್ ಸಿಗ್ದಲೇ ಇರುವಂತದ್ದು, ಹೌದಲ್ವಾ. ಉದ್ಯೋಗ ಸಿಗ್ದಲೇ ಇರುವಂತದ್ದಕ್ಕೆ ನಾವು ಕೃಷಿಗೆ ಶಿಫ್ಟ್ ಆಗ್ತಿದೀವಿ. ಆದ್ರೆ ಅಲ್ಲಿ ಅವ್ರು ಇಲ್ಲ ಅಂದ್ರೂ ಕೂಡ ಏನು ಆ ಕೃಷಿ ಕೆಲಸ ನಾರ್ಮಲ್ ಆಗಿ ನಡೆಯುತ್ತೆ. ಮತ್ತೆ ಅವ್ರ ಉತ್ಪಾದಕತೆ ಏನಿರುತ್ತೆ, ಪ್ರೊಡಕ್ಟಿವಿಟಿ ಏನಿರುತ್ತೆ, ಝೀರೋ ಇರುತ್ತೆ. ಅವ್ರನ್ನ ತೆಗೆದ್ರು ಮತ್ತೆ ತೆಗಿದಲೇ ಇದ್ರೂ ಕೂಡ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಓಕೆನಾ. ಸೊ ಇದನ್ನ ನಾವು ಮಾರುವೇಷದ ನಿರುದ್ಯೋಗ ಅಂತ ಹೇಳ್ತೀವಿ. ಸಾಂದರ್ಭಿಕ ಅಂತಂದ್ರೆ ಆ ಸಿಚುಯೇಷನಲ್ ಬೇಸ್ಡ್ ಆಗಿ ಕ್ರಿಯೇಟ್ ಆಗುವಂತಹ ಒಂದು ಅನ್ಎಂಪ್ಲಾಯ್ಮೆಂಟ್ ಟೈಪ್ ಆಗಿರುತ್ತೆ. ಇದು ಹೆಂಗಿರುತ್ತಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿಯು ದಿನನಿತ್ಯದ ಆಧಾರದ ಮೇಲೆ ಉದ್ಯೋಗದಲ್ಲಿದ್ದಾಗ ಅಂತ ಅಂದ್ರೆ ಡೇ ಬೇಸ್ಡ್ ಇರ್ತಾರೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕೂಲಿ ಕೆಲಸಗಳಿರ್ಬೋದು. ಏನಾಗುತ್ತೆ, ಯಾಕೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ರೆ, ಒಂದು ಅಲ್ಪಾವಧಿಯ ಒಪ್ಪಂದ ಇರ್ಬೋದು, ಹೌದಲ್ವಾ. ಇವಾಗ ಗುತ್ತಿಗೆ ನೀಡಿರ್ತಾರೆ, ಸೊ ಅದು ಮುಗ್ದು ಹೋಗುತ್ತೆ. ನೆಕ್ಸ್ಟ್ ಹೇಗೆ ಅದಾದ್ಮೇಲೆ ಕಚ್ಚಾ ವಸ್ತುಗಳ ಕೊರತೆ ಇರ್ಬೋದು, ಬೇಡಿಕೆಯ ಕುಸಿತ ಇರ್ಬೋದು, ಮಾಲೀಕತ್ವದ ಬದಲಾವಣೆ. ಸೊ ಈ ತರ ರೀಸನ್ಸ್ ಗಳಿಂದ ಏನಾಗುತ್ತೆ, ಸಾಂದರ್ಭಿಕ ನಿರುದ್ಯೋಗ ಉಂಟಾಗುತ್ತೆ. ಇನ್ನೊಂದು ದೀರ್ಘಕಾಲದ ನಿರುದ್ಯೋಗ. ಇದು ಯಾಕಾಗುತ್ತಪ್ಪ ಅಂತಂದ್ರೆ, ಜನಸಂಖ್ಯೆಯ ತ್ವರಿತ ಬೆಳವಣಿಗೆ, ತುಂಬಾ ಸ್ಪೀಡ್ ಆಗಿ, ತುಂಬಾ ರ್ಯಾಪಿಡ್ ಆಗಿ ಪಾಪ್ಯುಲೇಷನ್ ಆಗುವಂತದ್ದು. ಅದ್ರ ಜೊತೆಗೆ ಬಡತನದ ಒಂದು ಸೈಕಲ್, ಅದು ಕಂಟಿನ್ಯೂಸ್ ಆಗಿ ಆಗ್ತಾನೇ ಇರುತ್ತೆ, ಏನು ಬಡತನ ಅನ್ನೋದು. ಸೊ ಇದರಿಂದ ದೀರ್ಘಕಾಲದ ನಿರುದ್ಯೋಗ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸಂವಿಧಾನದ ಭಾಗ 4ರಲ್ಲಿ ನೀಡಲಾದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾಗ 3ರ ಮೂಲಕ ಖಾತರಿಪಡಿಸಿದ ಮೂಲಭೂತ ಹಕ್ಕುಗಳನ್ನು ಯಾವುದೇ ರೀತಿಯಲ್ಲಿ ಅತಿಕ್ರಮಿಸಲು ಅಥವಾ ಸಂಕ್ಷೇಪಿಸಲು ಸಾಧ್ಯವಿಲ್ಲ. ಓಕೆನಾ. ಮತ್ತೊಂದೆಡೆ ಅವುಗಳು ಭಾಗ 3ರಲ್ಲಿ ನಿಗದಿಪಡಿಸಿದ ಮೂಲಭೂತ ಹಕ್ಕುಗಳಿಗೆ ಅನುಗುಣವಾಗಿರಬೇಕು ಮತ್ತು ಅಧೀನವಾಗಿರಬೇಕು. ಆದರೆ ಸಂವಿಧಾನ ತಿದ್ದುಪಡಿ ಕಾಯ್ದೆಗಳನ್ನು ಜಾರಿಗೊಳಿಸುವ ಮೂಲಕ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಬಹುದು. ಈ DPSP ಮತ್ತೆ ಫಂಡಮೆಂಟಲ್ ರೈಟ್ಸ್ ಅಂತ ತಗೊಂಡಾಗ ಅದ್ರ ನಡುವೆ ಏನ್ ಸಂಘರ್ಷ ಆಗ್ತದೆ, ಇದು ಇವತ್ತಿಂದ ಅಲ್ಲ. ಯಾವಾಗ ನಾವು ಕಾನ್ಸ್ಟಿಟ್ಯೂಷನ್ ಜಾರಿಗೆ ತಗೊಂಡ್ ಬಂದ್ವಿ ಅವಾಗ್ಲಿಂದನೂ ಕೂಡ ಇದು ಪ್ರಾಬ್ಲಮ್ ಇದ್ದಿದ್ದೇನೆ. ಸೊ ಒಂದು ಕೇಸ್ ಬರುತ್ತೆ, ಚಂಪಕ ದೊರೈರಾಜನ್ ಕೇಸ್ ಅಂತ. ಫಸ್ಟ್ ನಮ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿದ್ದು 1951 ಅಲ್ಲಿ ಇದೇ ಕಾರಣಕ್ಕೆ. ಚಂಪಕ ದೊರೈರಾಜನ್ ಕೇಸಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗುತ್ತೆ. ಇಲ್ಲಿ ಏನ್ ಹೇಳ್ತಾರಪ್ಪ ಅಂತ ಅಂದ್ರೆ, ಈ DPSP ಏನಿದೆ, ಈ DPSP ಯಾವುದೇ ಕಾರಣಕ್ಕೂ ಫಂಡಮೆಂಟಲ್ ರೈಟ್ಸ್ ನ ಓವರ್ಟೇಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಓವರ್ಟೇಕ್ ಮಾಡೋ ಹಾಗಿಲ್ಲ. ಓಕೆನಾ. ಸೊ ಇದು ಕಾನ್ಸ್ಟಿಟ್ಯೂಷನಲಿ ಗ್ಯಾರಂಟಿಡ್ ಯಾವುದು ಫಂಡಮೆಂಟಲ್ ರೈಟ್ಸ್, ಆದ್ರೆ DPSP ಹಾಗಲ್ಲ. ಮತ್ತೆ ನಾವ್ ಏನೇ ಕಾನೂನು ಜಾರಿಗೆ ತಗೊಬಂದ್ರು ಕೂಡ ಅದು ಫಂಡಮೆಂಟಲ್ ರೈಟ್ಸ್ಗೆ ಯಾವುದೇ ತರಹದ ಅಫೆಕ್ಟ್ ಆಗೋ ಹಾಗಿಲ್ಲ. ಓಕೆನಾ. ಸೊ ಈ ತರ ಹೇಳ್ತಾರೆ. ನೀವೇನಾದ್ರೂ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡೋದಿತ್ತು ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಸಂವಿಧಾನ ತಿದ್ದುಪಡಿ ಕಾಯ್ದೆನ ನೀವು ಜಾರಿಗೊಳಿಸೋದ್ರ ಮೂಲಕ ಮೂಲಭೂತ ಹಕ್ಕುಗಳನ್ನ ನೀವು ತಿದ್ದುಪಡಿ ಮಾಡಬಹುದು ಅಂತ ಯಾವ ಕೇಸಲ್ಲಿ ಹೇಳುತ್ತೆ ಅಂತ ಕೇಳಿದರೆ, ಇದು ಚಂಪಕ ದೊರೈರಾಜನ್ ಕೇಸ್ ಹೇಳುತ್ತೆ. ಸೊ ಸುಪ್ರೀಂ ಕೋರ್ಟ್ ಈ ತರ ವರ್ಡಿಕ್ಟ್ ಕೊಡುತ್ತೆ. ಅಂಡ್ ಈ 3 ಪ್ರಕರಣ ಕೂಡ, ಯಾವುದು ಗೋಲಕ್ನಾಥ್ ಇರ್ಬೋದು, ಕೇಶವಾನಂದ ಭಾರತಿ ಇರ್ಬೋದು, ಮಿನರ್ವಾ ಮಿಲ್ಸ್ ಇರ್ಬೋದು, ಈ 3 ಕೂಡ ಇದಕ್ಕೆ ರಿಲೇಟೆಡ್ ಆಗಿರುತ್ತೆ. ಅಂದ್ರೆ DPSP ವರ್ಸಸ್ ಫಂಡಮೆಂಟಲ್ ರೈಟ್ಸ್. ಓಕೆನಾ. ಸೊ ಇದ್ರ ಬೇಸ್ ಮೇಲೆ ಇರುವಂತಹ ಕೇಸಸ್ ಗಳಿದು. ಸೊ ಇದನ್ನ ನೀವು ಇನ್ ಡೀಟೇಲ್ ಆಗಿ ಇನ್ನು ಓದ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋದಕ್ಕಿಂತ ಮುಂಚೆ, ಅಂಡ್ ಇಲ್ಲಿ ಮೋರ್ ಓವರ್ ಏನಾಗಿದೆ ಅಂದ್ರೆ, ನಿಮ್ಗೆ ಇದು ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಇದು ತುಂಬಾ ದೊಡ್ಡ ಕ್ವೆಶ್ಚನ್ ಆಗಿರೋದ್ರಿಂದ ನಾನು ಕನ್ನಡದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಅವರು ಇದು ಒಂದು ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಯಾಕಂದ್ರೆ 2 ಲ್ಯಾಂಗ್ವೇಜ್ ಆದ್ರೆ ನಿಮ್ಗೆ ಏನಾಗುತ್ತೆ, ತುಂಬಾ ಡಿಲೇ ಆಗುತ್ತೆ. ಸೊ 5th ಕ್ವೆಶ್ಚನ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಅನೌನ್ಸ್ಮೆಂಟ್ ಇದೆ. ಮಾರ್ನಿಂಗ್ ಬ್ಯಾಚ್ ಶುರುವಾಗ್ತಿದೆ. ಓಕೆನಾ. ಸೊ ಯಾರು 10 to 1 ಅವೈಲಬಲ್ ಇದ್ದೀರಾ ಅಂತ ಅಂದ್ರೆ, ಮಾರ್ನಿಂಗ್ ಬ್ಯಾಚ್ ನಿಮಗೆ KS ಪ್ರಿಲಿಮ್ಸ್ ಫೌಂಡೇಶನ್ ಬ್ಯಾಚ್ ಶುರುವಾಗ್ತಿದೆ. ಸೊ ಯಾರ್ಯಾರು ಡಿಗ್ರಿ ಮುಗಿಸ್ಕೊಳ್ತಿದ್ದೀರಾ ಅಥವಾ ಫೈನಲ್ ಇಯರ್ ಡಿಗ್ರಿಲಿ ಇದ್ದೀರಾ, ಶುರು ಮಾಡಬೇಕು, ಈ ಗೌರ್ಮೆಂಟ್ ಜಾಬ್ ಫೀಲ್ಡಿಗೆ ಬರಬೇಕು ಅಂತ ಇರೋರು, ಸೊ ನಮ್ಮ ಇನ್ಸ್ಟಿಟ್ಯೂಷನ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಮೇನ್ಸ್ ಅವರು ಕೂಡ ಯಾರು ರಿವಿಷನ್ ಮಾಡ್ತಿದ್ರೆ, ಹಿಸ್ಟ್ರಿ ಆನ್ ಗೋಯಿಂಗ್ ಕ್ಲಾಸಸ್ ಇದೆ, ಮೇನ್ಸ್ ಕ್ಲಾಸಸ್ ಇದೆ. ಸೊ ಅದನ್ನು ಕೂಡ ನೀವು ತಗೊಳ್ಬಹುದು. ಟೆಸ್ಟ್ ಸೀರೀಸ್ ಕೂಡ ಅವೈಲಬಲ್ ಇದೆ. ಮೇನ್ಸ್ ಟೆಸ್ಟ್ ಸೀರೀಸ್ ಇವಾಗ ರಿವಿಷನ್ ಟೈಮಿಂಗ್ಸ್ ಆಲ್ರೆಡಿ ಡೇಟ್ ಅನೌನ್ಸ್ ಆಗಿದೆ KPSC ಕಡೆಯಿಂದ. ಆಲ್ಟರ್ನೇಟಿವ್ ಡೇಸ್ ಅಲ್ಲಿ 3, 5, 7, 9 ಅನೌನ್ಸ್ ಆಗಿದೆ. ಯಾರು ರಿವಿಷನ್ ಮಾಡಬೇಕು ಅಂತ ಇದ್ದೀರಾ, ಸೊ ನಿಮಗೆ ವಿತ್ ಸಿನಾಪ್ಸಿಸ್ ಮತ್ತೆ ಕರೆಕ್ಷನ್ ಕೂಡ ನಾವು ಮಾಡ್ಕೊಡ್ತೀವಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ಸಂಸತ್ತಿನ 2 ಸದನಗಳು ಈ ರೀತಿಯ ಪ್ರತ್ಯೇಕ ಸಮಿತಿಗಳನ್ನು ಹೊಂದಿವೆ. ಈ ಸಮಿತಿಯು ಸದನದ ಕಾರ್ಯಕ್ರಮ ಮತ್ತು ವೇಳಾಪಟ್ಟಿಯನ್ನು ನಿಯಂತ್ರಿಸುತ್ತದೆ. ಒಂದಿಲ್ಲಿ ಅಬ್ಸರ್ವ್ ಮಾಡಿದರೆ, ಸಂಸತ್ತಿನ 2 ಸದನಗಳಂತ ಅಂದ್ರೇನು, ಲೋಕಸಭೆ ಮತ್ತೆ ರಾಜ್ಯಸಭೆ ಕೂಡ, 2 ಕೂಡ ಪ್ರತ್ಯೇಕ ಸಮಿತಿಗಳನ್ನ ಹೊಂದಿವೆ. ಓಕೆನಾ. ಸಂಸತ್ತಿಂದ ಒಂದೇ ಅಲ್ಲ, ಲೋಕಸಭೆನೂ ಹೊಂದಿದೆ ಮತ್ತೆ
ರಾಜ್ಯಸಭೆನೂ ಹೊಂದಿದೆ. ಇದ್ರದ್ದು ಕೆಲಸ ಏನಪ್ಪಾ ಅಂತ ಅಂದ್ರೆ ಸದನದ ಕಾರ್ಯಕ್ರಮಗಳಿರ್ಬೋದು, ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತೆ ಅದ್ರದ್ದು ಶೆಡ್ಯೂಲ್ ಏನಿದೆ ಅದನ್ನ ಇದು ನಿಯಂತ್ರಿಸುತ್ತೆ. ಹೇಗ್ ನಡೀತಿದೆ, ಕರೆಕ್ಟಾಗಿ ಹೋಗ್ತಿದ್ಯಾ ಇಲ್ವಾ, ಮತ್ತೆ ಪ್ರಾಪರ್ ಆಗಿ ಆ ಕೆಲಸಗಳು ಆಗ್ತಿದವಾ ಇಲ್ವಾ ಅನ್ನೋದು ಕಂಟ್ರೋಲ್ ಮಾಡೋದು ಯಾವುದು ಈ ಸಮಿತಿ ಆಗಿರುತ್ತೆ. ಇದು ಸರ್ಕಾರದಿಂದ ಸದನದ ಮುಂದೆ ತಂದ ಶಾಸಕಾಂಗ ಮತ್ತು ಇತರ ಅಭ್ಯಾಸಗಳ ವಹಿವಾಟಿಗೆ ಸಮಯವನ್ನು ನಿಗದಿಪಡಿಸುತ್ತದೆ. ಅಂದ್ರೆ ಇದು ಯಾವ ಟೈಮಿಂಗ್ಸ್ ಅಲ್ಲಿ ಸೆಷನ್ಗೆ ಬರಬೇಕು ಅನ್ನೋದು ಕೂಡ ಇದು ನಿಗದಿ ಮಾಡುತ್ತೆ. ಲೋಕಸಭಾ ಸಮಿತಿಯು ಅಧ್ಯಕ್ಷರಾಗಿ ಸ್ಪೀಕರ್ ಸೇರಿದಂತೆ 15 ಸದಸ್ಯರನ್ನು ಒಳಗೊಂಡಿದೆ. ರಾಜ್ಯಸಭೆಯಲ್ಲಿ ಇದು ಅಧ್ಯಕ್ಷರು ಸೇರಿದಂತೆ 11 ಸದಸ್ಯರನ್ನು ಹೊಂದಿದ್ದು ಅಧ್ಯಕ್ಷರನ್ನು ಅದರ ಪದನಿಮಿತ್ತ ಅಧ್ಯಕ್ಷರಾಗಿ ಹೊಂದಿದೆ ಅನ್ನೋದನ್ನ ಹೇಳ್ತಿರುವಂತದ್ದು. ಹೌದಲ್ವಾ? ಸೊ ಇದು ಯಾವ ಸಮಿತಿ ಅಂತ ಕೇಳ್ತಿದ್ದಾರೆ, ಅದು ವ್ಯವಹಾರ ಸಲಹಾ ಸಮಿತಿ. ಸಮಿತಿಗಳು, ಸದನದ ಸಮಿತಿಗಳು ನಮ್ಗೆ ಇಂಪಾರ್ಟೆಂಟ್ ಇದೆ. ಒಂದು ಕ್ವಶನ್ ಬರಬಹುದು ಅಥವಾ ಬರ್ದಲ್ಲೂ ಕೂಡ ಇರಬಹುದು. ಅಂಡ್ ನೀವು ಒಂದ್ಸತಿ ಓದಿದ್ರೆ ಅದರಲ್ಲಿ ಏನ್ ಚೇಂಜಸ್ ಇರೋದಿಲ್ಲ. ಮೇಜರ್ ಆಗಿ ಅದು ಈ ತರ, ಅಂದ್ರೆ ಅದ್ರ ಕೆಲ್ಸ ಏನು, ನೀವು ಒಂದು ಸಮಿತಿನ ಓದ್ತೀರಾ ಅಂತ ಅಂದ್ರೆ ಅದ್ರದ್ದು ವರ್ಕ್ ಏನು, ಏಂತಕ್ಕೆ ಅದನ್ನ ನಾವು ಸ್ಥಾಪನೆ ಮಾಡಿದೀವಿ, ಅದು ಸ್ಥಾಯಿ ಸಮಿತಿನ ಅಥವಾ ಟೆಂಪರರಿ ನಾವು ಕ್ರಿಯೇಟ್ ಮಾಡಿರೋದು, ಅದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ಮತ್ತೆ ಅದಕ್ಕೆ ಲೋಕಸಭೆ ರಾಜ್ಯಸಭೆಯಿಂದ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಮತ್ತೆ ಅದಕ್ಕೆ ಅಧ್ಯಕ್ಷರು ಯಾರು ಇರ್ತಾರೆ, ರಿಪೋರ್ಟ್ ನ ಯಾರಿಗೆ ಸಬ್ಮಿಟ್ ಮಾಡ್ತಾರೆ, ಓಕೆನಾ. ಸೊ ಇಷ್ಟು ಕೂಡ ನೀವು ಸಮಿತಿ ನೋಡ್ಕೊಂಡ್ರೆ ಅದಲ್ಲಿಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು ಕೂಡ ದೊಡ್ಡ ಕ್ವಶನ್ ಆಗಿರೋದ್ರಿಂದ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಓಕೆನಾ. ಸೊ 6th ಕ್ವಶನ್ ಡಿಸ್ಕಸ್ ಮಾಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ, ಲೋಕಸಭೆ ಚುನಾವಣೆಯಲ್ಲಿ 2014ರಲ್ಲಿ ಮೇಲಿನ ಯಾವುದೂ ಅಲ್ಲ ಅಥವಾ ನೋಟಾ ಆಯ್ಕೆಯನ್ನು ಮೊದಲು ಬಳಸಲಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂತ ಅಂದ್ರೆ ನಾವು ನೋಟಾ ಅನ್ನೋದು ಇತ್ತೀಚೆಗೆ ಬಂದಿರುವಂತದ್ದು, ಮೊದ್ಲಿಂದ ಅಂದ್ರೆ ಸಂವಿಧಾನ ಯಾವಾಗ ಜಾರಿಗೆ ಬಂತು ಅಲ್ಲಿಂದ ಇದ್ದಿದ್ದಲ್ಲ. ಹೌದಲ್ವಾ? ಸೊ ಇವಾಗ ನೋಟಾ ಅಂತ ನನ್ ಆಫ್ ದಿ ಎಬೋ ಅಂತ ಏನ್ ತಗೊಳ್ತೀವಿ, ಅದು 2014ರ ಚುನಾವಣೆ ಏನ್ ನಡೀತು ಲೋಕಸಭೆಯಲ್ಲಿ, ಅದ್ರಲ್ಲಿ ಮೊದಲು ಬಳಸಲಿಲ್ಲ ಅಂತ ಹೇಳ್ತಿದ್ರೆ ಹೌದು, ಈ ಸ್ಟೇಟ್ಮೆಂಟು ಸರಿ ಇದೆ. ಸೊ ಹಾಗಾದ್ರೆ ಮೊದಲು ಎಲ್ಲಿ ನಾವು ಬಳಸಿದ್ವು ಅದನ್ನ ನಾವು ಡಿಸ್ಕಸ್ ಮಾಡೋಣ. ಲೋಕಸಭೆ ಚುನಾವಣೆ 2019ರಲ್ಲಿ ಮತದಾರರ ದೃಢೀಕೃತ ಪೇಪರ್ ಆಡಿಟ್ ಟ್ರೇಲ್ಗಳನ್ನು ಅಂತಂದ್ರೆ VVPAT ಅಂತ ಏನ್ ಹೇಳ್ತೀವಿ, ಅದನ್ನ ಮೊದಲ ಬಾರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸಲಾಯಿತು. ಸೊ ಇಲ್ಲಿ ನಾವು ಅಬ್ಸರ್ವ್ ನೋಡೋದಾದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಬಳಸೋದು ಬೇರೆ, ಮತ್ತೆ ಈ ಪೈಲಟ್ ಪ್ರಾಜೆಕ್ಟ್ ಅಂತ ಒಂದಷ್ಟು ಕ್ಷೇತ್ರಗಳಲ್ಲಿ ಮಾತ್ರ ಬಳಸ್ತೀವಿ ಅದನ್ನ. ಸೊ ಅದು ಯಾವ್ಯಾವ ಲೊಕೇಶನ್ ಅಲ್ಲಿ ನಾವು ಅದನ್ನ ಯಾವ್ಯಾವ ಚುನಾವಣೆ ಟೈಮಿಂಗ್ಸ್ ಅಲ್ಲಿ ಬಳಸಿದ್ವಿ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುನ್ಮಾನ ಮತಯಂತ್ರಗಳನ್ನು 1982ರಲ್ಲಿ ಕೇರಳದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಳಸಲಾಯಿತು. ಸೊ ಹಾಗಾದ್ರೆ ಈ ಕಾನ್ಸೆಪ್ಟ್ ನ ಯಾವಾಗ ತಗೊಂಡ್ ಬಂದ್ರು, 1977 ಅಲ್ಲಿ ಈ ಪರಿಕಲ್ಪನೆಯನ್ನ ತಗೋಬರ್ತಾರೆ. ಯಾವುದು? EVM ಕಾನ್ಸೆಪ್ಟ್ ನ. ಸೊ ಸಾರ್ವತ್ರಿಕವಾಗಿ ನಾವ್ ಯಾವಾಗಪ್ಪ ಬಳಸಿದ್ವಿ ಅಂತ ಅಂದ್ರೆ 1982ರಲ್ಲಿ ಕೇರಳದಲ್ಲಿ ನಾವು ಸಾರ್ವತ್ರಿಕವಾಗಿ ಇದನ್ನ ಬಳಸ್ತಾ ಹೋಗ್ತೀವಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಸ್ಟೇಟ್ಮೆಂಟು ಏನಾಗಿದೆ, ಸರಿ ಇದೆ. ಓಕೆನಾ. ಸೊ ಇದಕ್ಕೆ ನಾವು ಎಕ್ಸ್ಪ್ಲೇನ್ಟರಿನ ನೋಡೋಣ. ಸೊ ಫಸ್ಟ್ ನಾವು ನೋಡೋದಾದ್ರೆ, ದ ಫಸ್ಟ್ ಟೈಮ್ ಇಟ್ ವಾಸ್ ಯೂಸ್ಡ್ ಡ್ಯೂರಿಂಗ್ ದ ಅಸೆಂಬ್ಲಿ ಎಲೆಕ್ಷನ್ಸ್ ಹೆಲ್ಡ್ ಇನ್ ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಮಿಜೋರಂ ಅಂಡ್ ಡೆಲ್ಲಿ. ಸೊ ನನ್ ಆಫ್ ದಿ ಅಬೋ ಅಂತ ಏನಿತ್ತು ಅದನ್ನ ಫಸ್ಟ್ ನಾವ್ ಎಲ್ಲಿ ಯೂಸ್ ಮಾಡಿದ್ವಿ ಅಂತ ಅಂದ್ರೆ ಅದು ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ ಮತ್ತೆ ಮಿಜೋರಂ ಅಂಡ್ ಡೆಲ್ಲಿ, ಈ ಪ್ರದೇಶದಲ್ಲಿ ನಾವು ಯೂಸ್ ಮಾಡಿರ್ತೀವಿ. ಯಾವಾಗ ಈ ನನ್ ಆಫ್ ದಿ ಎಬೋ ಅನ್ನೋದನ್ನ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡ್ತು ಅಂತಂದ್ರೆ 27 ಸೆಪ್ಟೆಂಬರ್ 2013. ಯಾರಿಗೆ ಅಲ್ಲಿ ನೀಡಿರುವಂತಹ ಪಕ್ಷಗಳಿಗೆ ನಾವು ಚುನಾವಣೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಮತದಾನ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಮ್ಗೆ ಯಾವುದೇ ಏನು ಪಕ್ಷಗಳು ಕೂಡ ನಮ್ಗೆ ಸರಿ ಆಗ್ತಿಲ್ಲ ಅಂತ ಅಂದಾಗ ನಾವು ನನ್ ಆಫ್ ದಿ ಎಬೋನ ಚೂಸ್ ಮಾಡಬಹುದು ಅನ್ನೋದು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಕೊಡುತ್ತೆ. ಸೊ ಅದಾಗಿದ್ದಾದ್ಮೇಲೆ ಅದಕ್ಕಂತಾನೆ ಒಂದು ಬಟನ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಚುನಾವಣಾ ಆಯೋಗ ಅದನ್ನ ಜಾರಿಗೆ ತಗೊಂಡ್ಬರುತ್ತೆ ಕೂಡ. ಬಟ್ ಅದನ್ನ ಫಸ್ಟ್ ನಾವ್ ಎಲ್ಲಿ ಬಳಸಿರೋದಂತ ಅಂದ್ರೆ ಈ ಕ್ಷೇತ್ರಗಳಲ್ಲಿ. ಸೊ ಅದನ್ನ ಯಾವಾಗ ಕೊಟ್ರು ಅಂತ ಅಂದ್ರೆ ಅದು 27 ಸೆಪ್ಟೆಂಬರ್ 2013. ಸೊ ಹಾಗೇನೆ ಯಾವಾಗ ನಾವ್ ಅದನ್ನ ರಾಜ್ಯಸಭೆಯಲ್ಲಿ ಬಳಸಿದ್ವಿ ಅಂತ ನೋಡೋದಾದ್ರೆ 2014 ಅಲ್ಲಿ ನಾವು ಅದನ್ನ ಬಳಸ್ತೀವಿ ರಾಜ್ಯಸಭಾ ಪೋಲ್ಸ್ ಅಲ್ಲಿ. ಸೊ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಲೋಕಸಭಾ ಚುನಾವಣೆಯಲ್ಲಿ 8 ಕ್ಷೇತ್ರಗಳಲ್ಲಿ VVPAT ನಾವು 2014ರಲ್ಲಿ ಬಳಸ್ತೀವಿ. ಇಲ್ಲಿ ನಾವು ನೋಡಿದಾಗ ಏನಾಗಿತ್ತು ನೋಡಿ, VVPAT ಅನ್ನೋದು 2019ರಲ್ಲಿ ನಾವು ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸ್ತೀವಿ. ಆದ್ರೆ ಇಲ್ಲಿ ಯಾವುದು 8 ಕ್ಷೇತ್ರಗಳಲ್ಲಿ ಮೊದಲು ಪೈಲಟ್ ಪ್ರಾಜೆಕ್ಟ್ ಆಗಿ 8 ಕ್ಷೇತ್ರಗಳಲ್ಲಿ ಬಳಸೋದು ಯಾವಾಗ ಅಂತಂದ್ರೆ 2014ರ ಲೋಕಸಭಾ ಚುನಾವಣೆಯಲ್ಲಿ. ಅಂಡ್ 1977 ಅಲ್ಲಿ ನಾನು ಆಲ್ರೆಡಿ ಹೇಳಿದೆ, ಕೇರಳದಲ್ಲಿ 1982ಗೆ ಸಾರ್ವತ್ರಿಕವಾಗಿ ನಾವು ಅದನ್ನ ಲಾಂಚ್ ಮಾಡ್ತೀವಿ. ಆದ್ರೆ 1977 ಅಲ್ಲಿ ಆ ಕಾನ್ಸೆಪ್ಟ್ ನ ನಾವು ಜಾರಿಗೆ
ತಗೊಂಡ್ಬರ್ತೀವಿ. ಸೊ ಇದಿಷ್ಟು ಕೂಡ ಏನಾಗಿರುತ್ತೆ ಏನು ಈ ಕ್ವಶನ್ ರಿಲೇಟೆಡ್ ಆಗಿರುತ್ತೆ. ಸೊ ಯಾರ್ಯಾರು PSIಗೆ ಪ್ರಿಪೇರ್ ಆಗ್ತಿದ್ದೀರಾ, ಇವಾಗ ನೋಟಿಫಿಕೇಶನ್ ಆಗೋ ಹಂತದಲ್ಲಿ ಇರೋದ್ರಿಂದ, ಸೊ PSI ಆಲ್ರೆಡಿ ನಾನು ಪ್ರಿಪೇರ್ ಆಗಿದ್ದೀನಿ, ಈ ಟೆಸ್ಟ್ ಸೀರೀಸ್ಗಳನ್ನ ತಗೊಳ್ಬೇಕಂತಂದ್ರೆ ನಿಮಗೆ ಸಬ್ಜೆಕ್ಟ್ ವೈಸ್ ಮತ್ತೆ ಕಾಂಪ್ರಹೆನ್ಸಿವ್ ಎರಡು ಕೂಡ ಅವೈಲೇಬಲ್ ಇದೆ. ಸಬ್ಜೆಕ್ಟ್ ವೈಸ್ ಬಂತು ಅಂತ ಪ್ರತಿಯೊಂದು ಕೂಡ ಇಂಡಿವಿಜುವಲ್ ಆಗಿ ನೀವು ನೋಡ್ತಾ ಹೋಗ್ತಾರೆ, ವಿತ್ ಸಿನಾಪ್ಸಿಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಕಾಂಪ್ರಹೆನ್ಸಿವ್ ಆಲ್ರೆಡಿ ನಾನು ಪ್ರಿಪೇರ್ ಆಗಿದ್ದೀನಿ, ನಂಗೆ ಜಸ್ಟ್ ರಿವಿಷನ್ ಆದ್ರೆ ಸಾಕು ಅನ್ನೋರು ಕೂಡ ನಿಮಗೆ ಕಾಂಪ್ರಹೆನ್ಸಿವ್ ಅಟೆಂಡ್ ಮಾಡ್ಬೋದು. ನಿಮಗೆ ಪೇಪರ್ 1 ಮತ್ತೆ ಪೇಪರ್ 2 ಕೂಡ ಅವೈಲೇಬಲ್ ಇದೆ. ಎಸ್ಸೆ ಕೂಡ ನಿಮಗೆ ಕರೆಕ್ಷನ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಅಂಡ್ ಕ್ಲಾಸಸ್ ಯಾರು ಶುರು ಮಾಡ್ಬೇಕಂತಾರೆ PSIಗೆ, ನೀವು ಮಾರ್ನಿಂಗ್ ಈದರ್ ಈವ್ನಿಂಗ್ ಬ್ಯಾಚ್ ಎರಡು ಕೂಡ ಇವಾಗ ರನ್ ಆಗ್ತಿರೋದ್ರಿಂದ April 13 ಈವ್ನಿಂಗ್ ಬ್ಯಾಚ್ ಕೂಡ ಶುರು ಆಗ್ತಿದೆ. ಸೊ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದೆ ನೀವು ಆ ಬ್ಯಾಚ್ನ ಜಾಯ್ನ್ ಆಗ್ಬೋದು. ಓಕೆನಾ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ರೆ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರು DDMAಯ ಪದನಿಮಿತ್ತ ಅಧ್ಯಕ್ಷರಾಗಿದ್ದಾರೆ. ಹೌದು. ಸೊ ಇದರ ಪದನಿಮಿತ್ತ ಅಧ್ಯಕ್ಷರು ಯಾರಪ್ಪ ಅಂತಾರೆ, ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿರ್ತಾರೆ. ಸೊ ಪ್ರತಿಯೊಂದು ಜಿಲ್ಲೆಗೂ ಕೂಡ DDMAನ ನಾವು ಎಸ್ಟಾಬ್ಲಿಷ್ ಮಾಡಲೇಬೇಕು. ಓಕೆನಾ. ಸೊ ಇದು ರಾಜ್ಯಸಭೆ ಮೇಲಿರುತ್ತೆ. ಸೊ ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಅಂಡ್ ಈ ಸಮಿತಿಲಿ 7 ಮೆಂಬರ್ಸ್ಗಿಂತ ಜಾಸ್ತಿ ಹೋಗೋ ಹಾಗಿಲ್ಲ, ಅದು ಕೂಡ ಲಿಮಿಟ್ ಇದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನ ನೋಡೋಣ. DDMAಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ರಾಜ್ಯ ಸರ್ಕಾರವು ನೇಮಿಸುತ್ತದೆ ಅಂತ ಇದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ, ಈ ಸ್ಟೇಟ್ಮೆಂಟ್ ಕೂಡ ಸರಿ ಇದೆ. ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಂತು ಅಂದ್ರೆ ಅದು ಪೊಲೀಸ್ ಅಧೀಕ್ಷಕರಾಗಿರ್ತಾರೆ. ಹಾಗೆ ಮುಖ್ಯ ವೈದ್ಯಾಧಿಕಾರಿ ಕೂಡ ಇದರ ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಓಕೆನಾ. ಸೊ ಇಲ್ಲಿ ಕೊಟ್ಟಿರುವಂತಹ 2 ಸ್ಟೇಟ್ಮೆಂಟ್ಸ್ ಏನಾಗಿದೆ, ಸರಿ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತ ರತ್ನ ಪ್ರಶಸ್ತಿ ಪಡೆದ ಕರ್ನಾಟಕ ರಾಜ್ಯದ ಮೊದಲ ವ್ಯಕ್ತಿ ಯಾರು? ಇದು ಯಾವತ್ತೂ ಕೂಡ ಚೇಂಜ್ ಆಗದಲ್ಲಿರುವಂತಹ ಸ್ಟ್ಯಾಟಿಕ್ GK ಕ್ವಶನ್ ಇದು. ಸೊ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಫಸ್ಟ್ ತಗೊಂಡಿದ್ದು ಭಾರತ ರತ್ನನ ಅಂತ ಅಂದ್ರೆ ಅದು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ನಾವು ಎಕನಾಮಿಲೂ ಕೂಡ ಓದಿರ್ತೀವಿ, ಅದ್ರ ಜೊತೆಗೆ ಹಿಸ್ಟ್ರಿಲಿ ಕೂಡ ನಾವು ಓದಿರ್ತೇವೆ, ಹೌದಲ್ವಾ. ಮೈಸೂರು ಕಿಂಗ್ಡಮ್ ಬಂದಾಗ 1955 ಅಲ್ಲಿ ಇವರು ಭಾರತ ರತ್ನ ಪ್ರಶಸ್ತಿನ ಪಡೀತಾರೆ. ಭೀಮ್ಸೇನ್ ಜೋಶಿ ಅವರು 2009ರಲ್ಲಿ ಭಾರತ ರತ್ನನ ಪಡೀತಾರೆ. CNR ರಾವ್ ಅವರು 2014ರಲ್ಲಿ ಇದನ್ನ ಪಡೀತಾರೆ. ಸೊ ನಮ್ಮ ಕರ್ನಾಟಕದಿಂದ ಭಾರತ ರತ್ನ ಪಡೆದಂತಹ ವ್ಯಕ್ತಿಗಳು ಯಾರಪ್ಪ ಅಂತ ಅಂದ್ರೆ ಈ 3 ಜನ. ಓಕೆನಾ. ಸೊ ಯಾವ್ಯಾವ ಇಯರ್ ಅನ್ನೋದು ಕೂಡ ನಮ್ಗೆ ನೆನಪಲ್ಲಿ ಇಡ್ಬೇಕಾಗತ್ತೆ. ಇರೋದೇ 3 ಜನ, ಹೌದಲ್ವಾ. ಸೊ ಅದನ್ನ ಈಸಿಯಾಗಿ ನಾವು ನೆನಪಲ್ಲಿ ಇಟ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಜನಗಣತಿ 2011ರ ಅನ್ವಯ ವಿಶೇಷ ಚೇತನರ ಜನಸಂಖ್ಯೆಯು ಕರ್ನಾಟಕದಲ್ಲಿ ಒಟ್ಟು ಜನಸಂಖ್ಯೆಯ ಶೇಕಡ ಎಷ್ಟಿದೆ ಅಂತ ಕೇಳಿದ್ರೆ, ಸೊ ಇವಾಗ 2011 ಸೆನ್ಸಸ್ ನಮ್ಗೆ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಯಾಕಂದ್ರೆ ಇವಾಗ ಕರೆಂಟ್ಲಿ ಏನು ನಮ್ಗೆ ಇನ್ನು ಸೆನ್ಸಸ್ ಅಪ್ಡೇಟ್ ಏನು ಬಂದಿಲ್ದಲ್ಲಿರೋ ಕಾರಣದಿಂದ 2011 ಸೆನ್ಸಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು, ಹೌದಲ್ವಾ. ಸೊ ಈ 2011 ಸೆನ್ಸಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ತಗೊಂಡಾಗ ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ, ಅದಕ್ಕೆ ವಿಶೇಷ ಚೇತನರ ಸಂಖ್ಯೆ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಎಷ್ಟಿದ್ಯಪ್ಪ ಅಂತಂದ್ರೆ 2.16% ಇದೆ. ಓಕೆನಾ. ಸೊ ಹಾಗಾದ್ರೆ ಟೋಟಲ್ ಆಗಿ ನಾವು ನಂಬರ್ಸ್ ಅಲ್ಲಿ ತಗೊಂಡಾಗ ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ ಇಟ್ ಈಸ್ 13,24,205 ಮೆಂಬರ್ಸ್ ಇದ್ದಾರೆ ವಿಶೇಷ ಚೇತನರು ಅಂತ. ಓಕೆನಾ. ಸೊ ಪ್ರತಿಯೊಂದು ಕೂಡ 2011 ಸೆನ್ಸಸ್ ಇನ್ಕ್ಲೂಡಿಂಗ್ ಇಂಡಿಯಾನು ಹೌದು ಮತ್ತೆ ಕರ್ನಾಟಕದ್ದು ಹೌದು, ಇಂಡಿವಿಜುವಲ್ ಆಗಿ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಆಯೋಗ NCPCR ಅಂತ ಏನ್ ಹೇಳ್ತೇವೆ, ಇದು ಏನಾಗಿದೆ ಅಂದ್ರೆ ಒಂದು ಸಂವಿಧಾನೇತರ ಸಂಸ್ಥೆನ, ಶಾಸನಬದ್ಧ ಸಂಸ್ಥೆನ, ಸಾಂವಿಧಾನಿಕ ಸಂಸ್ಥೆನ ಅಥವಾ ಸ್ವಾಯತ್ತ ಸಂಸ್ಥೆನ, ಆಟೋನಮಸ್ ಬಾಡಿನ ಅಂತ ಕೇಳ್ತಿದ್ದಾರೆ. ಇದು ಒಂದು ಶಾಸನಬದ್ಧ ಸಂಸ್ಥೆ. ಓಕೆನಾ. ಸೊ ಇದ್ರದ್ದು ರಿಲೇಟೆಡ್ ಒಂದಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ರಾಷ್ಟ್ರೀಯ ಆಯೋಗ ಏನಪ್ಪಾ ಆಗಿದೆ ಅಂತಂದ್ರೆ ಭಾರತೀಯ ಶಾಸನಬದ್ಧ ಲೆಜಿಸ್ಲೇಟಿವ್ ಬಾಡಿ ಆಗಿದೆ. ಸೊ ಇದನ್ನ ನಾವು ಯಾವ ಕಾಯ್ದೆ ಮುಖಾಂತರ ಜಾರಿಗೆ ತಂದಿದ್ದೀವಿ ಅಂತ ಅಂದ್ರೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ CPCR ಕಾಯ್ದೆ 2015 ಅಂತ ಏನ್ ಹೇಳ್ತೀವಿ 2005 ಇಂದ ನಾವು ಜಾರಿಗೆ ತಗೊಂಡ್ ಬಂದಿದೀವಿ. ಸೊ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತ ಅಂದ್ರೆ ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಈ ಸಚಿವಾಲಯದ ಅಂಡರ್ ಅದು ಕಾರ್ಯನಿರ್ವಹಿಸ್ತಿದೆ. ಇದನ್ನ ಯಾವಾಗ ಜಾರಿಗೆ ತಗೊಂಡ್ ಬಂದ್ವಿ ಅಂತಂದ್ರೆ 5 ಮಾರ್ಚ್ 2007. ಕಾಯ್ದೆ ತಗೊಂಡ್ಬಂದಿರೋದು 2005ರಲ್ಲಿ, ಆದ್ರೆ ಜಾರಿಗೆ ಬಂದಿರೋದು ಯಾವಾಗ ಅಂದ್ರೆ ಅದು ಕಾರ್ಯಾರಂಭ ಮಾಡಿದ್ ಯಾವಾಗ 5th ಮಾರ್ಚ್ 2007 ಅಲ್ಲಿ. ಸೊ ಇಷ್ಟು ಏನಾಗಿರುತ್ತೆ ಈ ಸೆಷನ್ಸ್ ನ ಕ್ವಶನ್ಸ್ ಆಗಿರುತ್ತೆ.
ವಿ ಹೋಪ್ ಇದೆಲ್ರಿಗೂ ಕೂಡ ಯೂಸ್ಫುಲ್ ಆಗ್ತಿದೆ ಅಂತ. ಸೊ ಯಾರ್ಯಾರು ಈ ಗೌರ್ಮೆಂಟ್ ಜಾಬ್ ಫೀಲ್ಡಿಗೆ ಬರಬೇಕು ಅಂತ ಇದ್ದೀರಾ, ನಮ್ಮಲ್ಲಿ ಎಲ್ಲ ಕ್ಲಾಸಸ್ ಕೂಡ ಅವೈಲಬಲ್ ಇದೆ. ನೀವು ಆಫ್ಲೈನ್ ಬಂದರೆ ಆಫ್ಲೈನ್ ತೊಗೊಳ್ಬೋದು, ಅಥವಾ ಆನ್ಲೈನ್ ತೊಗೊಳ್ಬೋದು, ಇಲ್ಲ ರೆಕಾರ್ಡೆಡ್ ಮೋಡ್ ಬೇಕಂದ್ರೂ ಕೂಡ ಅವೈಲಬಲ್ ಇದೆ. ಸೊ KS ಪ್ರಿಲಿಮ್ಸಿಂದ ಹಿಡಿದು FDA SDA ಗ್ರೂಪ್ ಸಿ PSI PC, ಸೊ ಪ್ರತಿಯೊಂದು ಕ್ಲಾಸಸ್ಸು ಕೂಡ ಮಾರ್ನಿಂಗ್ ಬ್ಯಾಚ್ ಮತ್ತು ಈವ್ನಿಂಗ್ ಬ್ಯಾಚ್ ಕೂಡ ಶುರು ಆಗ್ತಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ಅದ್ರ ಜೊತೆಗೆ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.